ಅಮ್ಮ, ಹೆಸರು ಕಾಳು ನೆನ್ಸ್ಬಿಟ್ಟು ಮೊಳಕೆ ಬರ್ಸಿದ್ಯಾ? ಇದ್ರಲ್ಲಿ ಸಲಾಡ್ ಮಾಡ್ತಾ ಇದೀಯಾ? ಇಲ್ಲ, ಪರೋಟ ಮಾಡ್ಕೊಡ್ಲಾ? ಹೆಸರು ಕಾಳಲ್ಲಿ ಪರೋಟನಾ? ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಪ್ರೋಟೀನ್ ರಿಚ್ ಫುಡ್ ಮಾಡೋಣ. ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ಇರ್ಬೋದು ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಇರ್ಬೋದು. ಈ ರೀತಿ ಹೆಸರು ಕಾಳು ಪರೋಟನ ಮಾಡ್ಕೊಳ್ಳಿ ಅಥವಾ ಪರಾಟನ ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಹೈಲಿ ನ್ಯೂಟ್ರಿಷನ್ ಫುಡ್ ಅಂತಲೇ ಹೇಳ್ಬೋದು. ಮೊದಲಿಗೆ ಹೆಸರು ಕಾಳು ಪರೋಟ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನೆನೆಸಿ ಮೊಳಕೆ ಬರ್ಸಿರೋಂಥ ಹೆಸರು ಕಾಳನ್ನ ಹಾಕೊತಾ ಇದ್ದೀನಿ. 2 ಬೌಲಷ್ಟು ಹೆಸರು ಕಾಳನ್ನ ಹಾಕೊತೀನಿ. ಬಿಡಿಸಿರೋಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊತೀನಿ. ಶುಂಠಿ ಹಾಕೊತಾ ಇದ್ದೀನಿ. ಹಾಗೆ ಒಂದು 5 ಹಸಿಮೆಣಸಿನ್ಕಾಯಿ ಹಾಕೊತೀನಿ. ಕಟ್ ಮಾಡಿರೋಂಥ ಒಂದು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಮತ್ತು ಅರ್ಧ ಬೌಲು ಈರುಳ್ಳಿ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನು ಸೋಂಪು ಹಾಕ್ತಾ ಇದ್ದೀನಿ. ಈಗ ಇದನ್ನು ಪಲ್ಸ್ ಮೋಡಲ್ಲಿ ತರಿಯಾಗಿ ರುಬ್ಕೊಂಡ್ಬರ್ತೀನಿ. ತುಂಬ ನೈಸ್ ಆಗಬಾರ್ದು, ಹಾಗೆ ತುಂಬಾ ತರಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡಿ, ಮಿಕ್ಸಿ ಜಾರ್ಗೆ ಹಾಕಿ ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಅಂದರೆ ನೈಸ್ ಅಂದರೆ ತುಂಬ ನೈಸ್ ಆಗಲ್ಲ, ಹಾಗೆ ತುಂಬ ತರಿನೂ ಕೂಡ ನಾನು ರುಬ್ಕೊಂಡಿಲ್ಲ. ನೀರು ಹಾಕ್ತಲೇ ರುಬ್ಬಿರೋ ಅಂಥದ್ದು ನೋಡ್ತಾ ಇರ್ಬೋದು ನೀವು. ನೋಡಿ, ಇವಾಗ ಒಂದು ಬಾಣಲಿ ಇಡ್ತಾ ಇದ್ದೀನಿ. ನೋಡಿ, ರುಬ್ಬಿರೋದನ್ನೆಲ್ಲ ಒಂದು ಬಾಣಲಿಗೆ ಹಾಕೋತಾ ಇದ್ದೀನಿ. ಈ ಪೇಸ್ಟ್ನೆಲ್ಲ ಬಾಣಲಿಗೆ ಸೇರಿಸಾದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಚಾಟ್ ಮಸಾಲೆ ಹಾಕೊತಾ ಇದ್ದೀನಿ. ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಕಂಪಲ್ಸರಿ ಏನು ಬೇಕಾಗಿಲ್ಲ. ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಅಜ್ವೈನ ಹಾಕ್ತಾ ಇದ್ದೀನಿ. ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ಅರ್ಧ ಹೋಳು ನಿಂಬೆ ರಸ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಮೊದಲಿಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಕಪ್ಪಲ್ಲೇ 3 ಕಪ್ ಗೋಧಿ ಹಿಟ್ಟು ಹಾಕ್ಕೊತೀನಿ. ಇವಾಗ ಇದನ್ನು ಕಲಿಸ್ಕೊತಾ ಇದ್ದೀನಿ. ಈ ಬಿಸಿಲಿಗೆ ತುಂಬಾ ಒಳ್ಳೆಯದು. ಈ ಥರ ಪ್ರೋಟೀನ್ ರಿಚ್ ಫುಡ್ನ ಮಾಡಿಕೊಡಿ ಮಕ್ಳಿಗೂ ಕೂಡ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ಮಕ್ಕಳು ಲಂಚ್ ಬಾಕ್ಸ್ಗೆ ಇರ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇರ್ಬೋದು. ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಅರ್ಧ ಕಪ್ಪು ನೀರು ಸೇರಿಸ್ಕೊತೀನಿ. ನೋಡಿ, ಇವಾಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಬಿಡೋಣ. ಈಗ ನೋಡಿ, ಒಂದು ಅರ್ಧ ಗಂಟೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನೋಡಿ, ಅರ್ಧ ಗಂಟೆ ಹಿಟ್ಟು ಚೆನ್ನಾಗಿ ನೆಂದು ಸಾಫ್ಟಾಗಿದೆ. ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಒಂದು 10 ನಿಮಿಷನಾದರೂ ಹಿಟ್ಟನ್ನ ನೆನೆಸ್ಕೊಳ್ಳಿ ಕಲಸಿದಾದ್ಮೇಲೆ. ಇವಾಗ ನೋಡಿ, ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಂಡು ಮೀಡಿಯಮ್ ಸೈಜಲ್ಲಿ ಈ ಸೈಜ್ ಉಂಡೆ ಮಾಡಿಕೊಂಡು ಚಪಾತಿ ಥರ ಇವಾಗ ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡಿ, ಲಟ್ಟಿಸ್ಕೊಂಡಿದ್ದಾದಮೇಲೆ ನೋಡಿ, ಈ ಥರ ಪ್ಲೇಟ್ನ ಇಟ್ಟು ಶೇಪ್ ತೆಗಿತಾ ಇದ್ದೀನಿ ನಾನು. ನೋಡಿ, ಇವಾಗ ಎಕ್ಸ್ಟ್ರಾ ತೆಗೆದು ಬಿಡ್ತೀನಿ. ನೋಡಿ, ಲಟ್ಟಿಸ್ಕೊಂಡಿರೋ ಅಂಥ ಪರಾಟಾನ ಹೆಂಚಿನ ಮೇಲೆ ಹಾಕಿ ಸುಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿನೂ ಕೂಡ. ನೀವು ಕೂಡ ಟ್ರೈ ಮಾಡಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಇರ್ಬೋದು, ಟಿಫನ್ಗೆ ಇರ್ಬೋದು, ಈ ಥರ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ನೋಡಿ, ಮೀಡಿಯಮ್ ಉರಿನಲ್ಲಿ ಪರೋಟಾನ ಬೇಯಿಸ್ತಾ ಇದ್ದೀನಿ.